ಶ್ರೀ ಗುರುಭ್ಯೋ ನಮಃ. ಓಂ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 296ನೆಯ ಭಾಗ. ಅರ್ಧರಾತ್ರಿಯಾದರೂ ಬಿಡದೆ ಇಬ್ಬರು ಧನುರ್ಬಾಣಗಳು, ಖಡ್ಗ, ಗದೆ ಮುಂತಾದವುಗಳಿಂದ ಇದನಂತರ ಮುಷ್ಟಿಯಿಂದ ಸಹ ಬಹಳ ಕಾಲ ಹೋರಾಡಿದರು. ಯುದ್ಧ ಸಾಕಿನ್ನು ಎಂದುಕೊಂಡ ಬರ್ಬರೀಕನು ಆ ಅಸುರನನ್ನು ಕಂಕುಳಲ್ಲಿ ಹಿಡಿದುಕೊಂಡು ಅನೇಕ ಸುತ್ತು ಗೆರ್ರನೆ ತಿರುಗಿಸಿ ನೆಲಕ್ಕೆ ಬೀಸಿ ಹೊಡೆದಾಗ ರಕ್ಕಸನು ರಕ್ತ ಕಾರುತ್ತಾ ಬಿದ್ದು ಅಸುನೀಗಿದನು. ಅವನ ಶವವನ್ನು ಆ ಕ್ಷೇತ್ರದ ಆಗ್ನೇಯ ಮೂಲದಲ್ಲಿ ಮಹೀಸಾಗರದ ದಡಕ್ಕೆಸೆದನು. ಅವನ ದೇಹ ಬಿದ್ದ ಸ್ಥಳವು ಕ್ರಮೇಣ ರೇಫಲೇಂದ್ರ ಎಂಬ ಗ್ರಾಮವಾಯಿತು. ಬರ್ಬರಿಕನು ಯಥಾಸ್ಥಾನಕ್ಕೆ ಬಂದು ಕಾವಲು ನಿಂತನು. ರಾತ್ರಿಯ 3ನೆಯ ಯಾಮ ಕಳೆಯುತ್ತಿರುವಾಗ ಪಶ್ಚಿಮ ದಿಕ್ಕಿನಿಂದ ಪರ್ವತಾಕಾರದ ದೇಹದ ದೃಹದೃಹ ಎಂಬ ರಾಕ್ಷಸಿಯು ಹೆಣ್ಣು ಹೇಸರಗತ್ತೆಯ ರೂಪದಲ್ಲಿ ಬಂದಳು. ಸೂರ್ಯ ಅಗ್ನಿಗೆ ಸಮಾನವಾದ ತೇಜಸ್ಸಿನಿಂದ ಹೊಳೆಯುತ್ತಾ ಬಂದವಳನ್ನು ಬರ್ಬರಿಕನು ಹಿಡಿದುಕೊಳ್ಳಬೇಕೆನ್ನುವಷ್ಟರಲ್ಲಿ ಓಡತೊಡಗಿದವಳನ್ನು ಹಿಂಬಾಲಿಸಿ ಅಡ್ಡಗಟ್ಟಿ ಮುಖದ ಮೇಲೆ ಮುಷ್ಟಿಯಿಂದ ಗುದ್ದಿ ಮೇಲೇರಿ ಕುಳಿತುಕೊಳ್ಳಲು ಯತ್ನಿಸುತ್ತಿದ್ದವನನ್ನು ನೆಲಕ್ಕೆ ಕೆಡವಿ ಕಾಲುಗಳಿಂದ ಒದೆಯಲು ಝಾಡಿಸಿದಾಗ ಅದರ ಕಾಲುಗಳನ್ನೇ ಹಿಡಿದುಕೊಂಡು ಭೂಮಿಯಲ್ಲಿ ಕೆಡವಿದನು. ಕೂಡಲೇ ಪುಟಿದೆದ್ದು ಓಡಲು ಅಣಿಯಾಗುವಷ್ಟರಲ್ಲಿ ಎಡಬಿಡದೆ ಮುಷ್ಟಿಯಿಂದ ಹೊಡೆದು ಬೀಳಿಸಿ ಹಲ್ಲುಗಳನ್ನು ಮುರಿದು ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದು ಒದ್ದೆಯಾದ ಬಟ್ಟೆಯನ್ನು ಹಿಂಡುವಂತೆ ಗಂಟಲನ್ನು ತಿರುಚಿದಾಗ ಉಸಿರಾಡಲೂ ಆಗದೆ ಪ್ರಾಣವನ್ನು ತ್ಯಜಿಸಿತು. ಸೀಕೋತ್ತರ ಕ್ಷೇತ್ರದಲ್ಲಿ ನೆಲೆಸಿ ಶಾಖೇನೇರಿಗೆಲ್ಲ ನಾಯಕಿಯಾಗಿದ್ದ ದೃಹದುಹೆಯ ಅಂತ್ಯ ಬರ್ಬರೀಕನಿಂದ ಹೀಗಾಯಿತು. ಅವಳ ದೇಹವನ್ನು ಪಶ್ಚಿಮ ದಿಕ್ಕಿನ ಕಡೆ ಎಸೆದು ಬಹಳ ಕಾಲದ ನಂತರ ಆ ಪ್ರದೇಶವು ದೃಹದೃಹ ಎಂಬ ಗ್ರಾಮವಾಯಿತು. ರಾತ್ರಿಯ 4ನೆಯ ಯಾಮದ ಅಂತ್ಯದಲ್ಲಿ ಬೋಳು ತಲೆಯವನೂ ಬೆತ್ತಲೆಯಾಗಿ ನವಿಲುಗರಿಗಳನ್ನು ಧರಿಸಿ ಮಹಾವ್ರತಧಾರಿಯಂತೆ ಕಾಣಿಸುವ ಜೈನ ಸನ್ಯಾಸಿಯೊಬ್ಬನು ಕಾಣಿಸಿಕೊಂಡು, ಅಯ್ಯೋ ಬ್ರಾಹ್ಮಣನೇ, ಇದು ಬಹಳ ಕಷ್ಟದ ಕಾಲ, ಅಹಿಂಸೆಯೇ ಪರಮಧರ್ಮ ಎಂದಿರುವಾಗ ನೀನು ಈ ಬೆಂಕಿಯನ್ನೇಕೆ ಉರಿಸುತ್ತಿರುವೆ? ಬೆಂಕಿಯ ಶಾಖಕ್ಕೆ ಅನೇಕ ಸೂಕ್ಷ್ಮ ಜಂತುಗಳು ಸಾಯುತ್ತಿವೆ. ಹೀಗೆಂದ ಕ್ಷಪಣಕನಿಗೆ ಬರ್ಬರೀಕನು, ಪಾಪಿಯಾದ ದುರ್ಬುದ್ಧಿಯವನೇ, ಸಕಲ ದೇವತೆಗಳಿಗೂ ಮುಖವಾದ ಅಗ್ನಿಯಲ್ಲಿ ನಾನು ಹೋಮ ಮಾಡುತ್ತಿರುವೆನು. ಸುಳ್ಳನ್ನು ಆಡುತ್ತಿರುವ ನೀನು ಶಿಕ್ಷಾರ್ಹನಾಗಿರುವೆ. ಹೀಗೆಂದು ಅವನನ್ನು ಆಕ್ರಮಿಸಿ ಮುಷ್ಟಿಯಿಂದ ಮುಖದವಡೆಯ ಮೇಲೆ ಗುದ್ದಿ ಹಲ್ಲುಗಳನ್ನು ಉದುರಿಸಿದನು. ಮುಖವೆಲ್ಲ ರಕ್ತಸಿಕ್ತವಾಗಿ ನೆಲದ ಮೇಲೆ ನಿತ್ರಾಣವಾಗಿ ಬಿದ್ದಿದ್ದ ಕ್ಷಪಣಕನಿಗೆ, ನಿನಗೆ ಪ್ರಾಣದಾನ ನೀಡಿ ಬಿಟ್ಟಿದ್ದೇನೆ. ಜೀವದ ಮೇಲೆ ಬದುಕುವ ಆಸೆ ಇದ್ದರೆ ಇಲ್ಲಿಂದ ದೂರ ಹೋಗು, ಹೀಗೆಂದು ಬಿಟ್ಟು ಕಳಿಸಿದನು. ಜಿನ ರೂಪದಲ್ಲಿದ್ದವನು ಭಯಂಕರಾಕೃತಿಯ ರಾಕ್ಷಸ ಶರೀರವನ್ನು ಧರಿಸಿ ಬರ್ಬರೀಕನ ಭಯದಿಂದ ಹಿಂದಿರುಗಿಯೂ ನೋಡದೆ ಒಂದೇ ಉಸಿರಿಗೆ ಅಲ್ಲಿಂದ ಓಟ ಕಿತ್ತು ಕಾಡಿನೊಳಗೆ ವಿಶಾಲವಾದ ಗುಹೆಯನ್ನು ಹೊಕ್ಕನು. ಅದರಲ್ಲಿಯೇ 60 ಯೋಜನ ವಿಸ್ತಾರದ ಬಹುಪ್ರಭೆ ಎಂಬ ಹೆಸರಿನ ರಾಕ್ಷಸ ನಗರಿ ಇದ್ದಿತು. ರಾಕ್ಷಸನು ಗುಹೆಯೊಳಗೆ ಹೊಕ್ಕು ನಗರವನ್ನು ಪ್ರವೇಶಿಸುತ್ತಿರುವಾಗ ಅವನನ್ನು ಹಿಂಬಾಲಿಸಿ ಬಂದಿದ್ದ ಬರ್ಬರೀಕನನ್ನು ನೋಡಿ ಅಲ್ಲಿದ್ದ ರಾಕ್ಷಸರೆಲ್ಲ ಓಡಿರಿ, ಹಿಡಿಯಿರಿ, ಕೊಲ್ಲಿರಿ ಹೀಗೆಂದು ಕೂಗಿಕೊಂಡ ಮಾತುಗಳು ಕೇಳಿಬಂದವು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.